ಕಾಫಿನಾಡು ಮಲೆನಾಡಲ್ಲಿ ನಕ್ಸಲರ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ. ನಕ್ಸಲ್ ನಾಯಕ ಮುಂಡಗಾರು ಲತಾ ಜಯಣ್ಣಹಳ್ಳಿಗೆ ಭೇಟಿ ನೀಡಿರೋ ಬಗ್ಗೆ ಸುಳಿವು ಸಿಕ್ಕಿದ್ದು, ಗಡಿ ಕಾಡಂಚಿನ ಕುಗ್ರಾಮದಲ್ಲಿ ಪೊಲೀಸರು ಎಎನ್ಎಫ್ ಸಿಬ್ಬಂದಿಯಿಂದ ನಿರಂತರ ಕೂಂಬಿಂಗ್ ನಡೀತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಚಿಕ್ಕಮಗಳೂರಲ್ಲಿ ನಕ್ಸಲರ ಹೆಜ್ಜೆ ಗುರುತು. ಮುಂಡಗಾರು ಲತಾ ಮೇಲೆ 38 ಕೇಸ್. ಹೌದು, ದಶಕಗಳಿಂದ ಕಾಫಿನಾಡು ದಟ್ಟ ಕಾನನದಲ್ಲಿ ನಕ್ಸಲರ ಸದ್ದು ಅಡಗಿತ್ತು. ಆದ್ರೀಗ ಮತ್ತೆ ಕೇಳತೊಡಗಿದೆ. ಕಾರಣ, ಕೇರಳದ ಕಾಡುಗಳನ್ನು ಅಡಗುತಾಣ ಮಾಡಿಕೊಂಡಿದ್ದ ನಕ್ಸಲರು ಸ್ವರಾಜ್ಯಗಳತ್ತ ಮುಖ ಮಾಡಿದ್ದಾರೆ. ಕೇರಳದಲ್ಲಿ ನಕ್ಸಲರ ಎನ್ಕೌಂಟರ್ ಹಾಗೂ ಶರಣಾಗತಿ ಬಳಿಕ ತಮ್ಮ ಶಕ್ತಿ ಸಾಮರ್ಥ್ಯ ಕೊಂದಿದ್ದು ಕಾಫಿನಾಡು ಕಾಡುಗಳತ್ತ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ ವಾಂಟೆಡ್ ನಕ್ಸಲರಾದ ವಿಕ್ರಮ್ ಗೌಡ ಹಾಗೂ ಮುಂಡಗಾರು ಲತಾ ಸೇರಿದಂತೆ ಜಯಣ್ಣ ಹಾಗೂ ವನಜಾಕ್ಷಿ ಕಾಫಿನಾಡಿನತ್ತ ಮುಖ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮುಂಡಗಾರು ಲತಾ ಮೇಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 38 ಕೇಸ್ಗಳಿವೆ. ಮಲೆನಾಡ ಕುಗ್ರಾಮಕ್ಕೆ ಬಂದು ನಾಪತ್ತೆಯಾಗಿರುವ ಲತಾ ಹಾಗೂ ಜಯಣ್ಣನಿಗಾಗಿ ಪೊಲೀಸರು ತೀವ್ರ ತನಿಖೆ ಶುರು ಮಾಡಿದ್ದಾರೆ. ನಕ್ಸಲರ ಜಾಡು ಹಿಡಿದು ಹೊರಟ ಪೊಲೀಸರು ಗಡಿಭಾಗದಲ್ಲಿ ಪ್ರತಿ ವಾಹನಗಳ ತಪಾಸಣೆ. ಇನ್ನು ಕಾಡಂಚಿನ ಕುಗ್ರಾಮಗಳಿಗೆ ಭೇಟಿ ನೀಡಿ ಎಸ್ಕೇಪ್ ಆಗಿದ್ದ ನಕ್ಸಲರಿಗಾಗಿ ಪೊಲೀಸರು ಹಾಗೂ ನಕ್ಸಲ್ ನಿಗ್ರಹ ಪಡೆ ಸಿಬ್ಬಂದಿ ಕೂಂಬಿಂಗ್ ಚುರುಕುಗೊಳಿಸಿದ್ದಾರೆ. ಕಾಡಂಚಿನ ಗಡಿಗ್ರಾಮ ಹಾಗೂ ಅಂತರ್ಜಿಲ್ಲಾ ಗಡಿಯಲ್ಲಿ ವಾಹನ ತಪಾಸಣೆ ಹೆಚ್ಚಿದೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ, ಆಗುಂಬೆ ಘಾಟಿ, ಕಳಸಾ ತಾಲೂಕಿನ ಕುದುರೆಮುಖ, ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿ ಸುತ್ತಮುತ್ತ ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ ಮಾರ್ಗದಲ್ಲಿ ಓಡಾಡುವ ಪ್ರತಿಯೊಂದು ವಾಹನಗಳನ್ನು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಗಡಿ ಹಂಚಿಕೊಂಡಿರುವ 3 ತಾಲೂಕಿನ ಗಡಿಯಲ್ಲೂ ಪೊಲೀಸರು ಹಾಗೂ ನಕ್ಸಲ್ ನಿಗ್ರಹ ಪಡೆ ತೀವ್ರ ಶೋಧ ಕೈಗೊಂಡಿದ್ದಾರೆ. ಒಟ್ಟಾರೆ ಕೇರಳದಲ್ಲಿ ಸರ್ವೈವ್ ಆಗಲು ಸಾಧ್ಯವಿಲ್ಲ ಅಂತ ಸ್ವರಾಜ್ಯಗಳತ್ತ ನಕ್ಸಲರು ಮುಖ ಮಾಡಿರೋದನ್ನು ಕಂಡ್ರೆ ನಕ್ಸಲರ ಸಂಖ್ಯೆ, ಶಕ್ತಿ ಸಾಮರ್ಥ್ಯ ಕುಂದಿದೆಯಾ ಎಂಬ ಪ್ರಶ್ನೆ ಮೂಡಲಿದೆ. ಆದರೆ ನಕ್ಸಲರ ಉದ್ದೇಶ ಏನಿದೆ ಅನ್ನೋದು ಮಾತ್ರ ನಿಗೂಢ. ಅವರು ನಿಜಕ್ಕೂ ವಾಪಸ್ ಬಂದಿದ್ದಾರೋ ಅಥವಾ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಮಲೆನಾಡಿಗರನ್ನು ಸೆಳೆಯಲು ಬಂದಿದ್ದಾರೋ ಗೊತ್ತಿಲ್ಲ. ಆದರೆ ಕಾಫಿನಾಡ ಕಾಕಿಗಳು ಮಾತ್ರ ನಕ್ಸಲರ ಹೆಜ್ಜೆ ಹಿಂದೆ ಬಿದ್ದಿದ್ದಾರೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.